ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದ ಲೀಲಾ ಪ್ಯಾರಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಕಿಚನ್ನಲ್ಲಿ ಇಲಿಗಳು ಓಡಾಡುತ್ತಿರುವ ವಿಡಿಯೋ ವೈರಲ್. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ದೃಶ್ಯಗಳಿಂದ ಗ್ರಾಹಕರಲ್ಲಿ ಆತಂಕ. ಆಹಾರ ತಯಾರಿಸುವ ಸ್ಥಳದಲ್ಲೇ ಇಲಿಗಳ ಸಂಚಾರ. ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತೆ ಬಗ್ಗೆ ಪ್ರಶ್ನೆ. ಆಹಾರ ಸುರಕ್ಷತೆ ಮತ್ತು ಆರೋಗ್ಯ ಇಲಾಖೆ ಸ್ಥಳ ಪರಿಶೀಲನೆ ನಡೆಸುವಂತೆ ಸಾರ್ವಜನಿಕರ ಆಗ್ರಹ. ಅನುಮತಿ ಇಲ್ಲದೆ ಆಫ್ ರೋಡ್ಗೆ ಯತ್ನಿಸಿದ ಬೆಂಗಳೂರಿನ ಯುವಕರಿಗೆ ಅರಣ್ಯ ಇಲಾಖೆಯ ಎಚ್ಚರಿಕೆ. ಸಕಲೇಶಪುರ ಅರಣ್ಯ ಪ್ರದೇಶಕ್ಕೆ ಆರ್ಎಫ್ಒ ಹೇಮಂತ್ ಕುಮಾರ್ ನೇತೃತ್ವದ ಅಧಿಕಾರಿಗಳ ಭೇಟಿ. ವನ್ಯಜೀವಿಗಳ ಸಂಚಾರಕ್ಕೆ ಅಡ್ಡಿ ಹಾಗೂ ಪರಿಸರ ಹಾನಿಯ ಸಾಧ್ಯತೆ ಬಗ್ಗೆ ಅಧಿಕಾರಿಗಳ ಎಚ್ಚರಿಕೆ. ಅರಣ್ಯ, ಪೊಲೀಸ್, ಗ್ರಾಮ ಪಂಚಾಯಿತಿ ಹಾಗೂ ಆರ್ಟಿಒ ಸೇರಿ ಎಲ್ಲ ಅಗತ್ಯ ಎನ್ಒಸಿ ಕಡ್ಡಾಯ. ಕಾಂಗ್ರೆಸ್ ಸಂಘಟನೆ ಸೃಜನಾ ಅಭಿಯಾನ ಅಂಗವಾಗಿ ಹಾಸನದಲ್ಲಿ ಮಹತ್ವದ ಸಭೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದೆ ಎಂದು ಎಐಸಿಸಿ ವೀಕ್ಷಕಿ ಸುಧಾ ಸ್ಪಷ್ಟನೆ. ಆಗಸ್ಟ್ 18ರೊಳಗೆ ಅರ್ಜಿಗಳ ಪರಿಶೀಲನೆ ಬಳಿಕ ಎಐಸಿಸಿ ಹೈಕಮಾಂಡ್ ಅಂತಿಮ ಆಯ್ಕೆ. ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟಕ್ಕೆ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಎಂದು ಘೋಷಣೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಉಪಸ್ಥಿತಿ. ಹಾಸನ ನಗರದ ದಾಸರಕೊಪ್ಪಲು ಪ್ರದೇಶದಲ್ಲಿರುವ ಲೀಲಾ ಪ್ಯಾರಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಡಿಗೆ ಮನೆಯಲ್ಲಿ ಇಲಿಗಳು ಓಡಾಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಿಚನ್ನ ವಿವಿಧ ಭಾಗಗಳಲ್ಲಿ ಇಲಿಗಳು ಓಡಾಡುತ್ತಿರುವುದು ಕಂಡುಬಂದಿದೆ ಎನ್ನಲಾಗಿದೆ. ಆಹಾರ ತಯಾರಿಸುವ ಸ್ಥಳದಲ್ಲಿ ಇಲಿಗಳ ಸಂಚಾರ ಕಂಡುಬಂದಿರುವುದರಿಂದ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ಆಹಾರ ಸುರಕ್ಷತೆ ಕುರಿತು ಗ್ರಾಹಕರು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ರೀತಿಯ ಪರಿಸ್ಥಿತಿಯಿಂದ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರೆಸ್ಟೋರೆಂಟ್ ಆಡಳಿತವು ಸ್ವಚ್ಛತೆ ಕಾಪಾಡುವಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆಯೇ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಇಂತಹ ಘಟನೆಗಳು ಮರುಕಳಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮರ್ಪಕ ಕ್ರಮ ಕೈಗೊಳ್ಳದೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ಪಾಲನೆ ಕುರಿತು ನಿಯಮಿತ ತಪಾಸಣೆ ನಡೆಸುತ್ತಿರುವುದೇ ಇಂತಹ ಘಟನೆಗಳಿಗೆ ಕಾರಣವಾಗುತ್ತಿದೆ ಎಂಬ ಅಸಮಾಧಾನವೂ ವ್ಯಕ್ತವಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಆಹಾರ ಸುರಕ್ಷತೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಗತ್ಯ ಅನುಮತಿಗಳಿಲ್ಲದೆ ಅರಣ್ಯ ಪ್ರದೇಶದಲ್ಲಿ ಆಫ್ ರೋಡ್ ಚಟುವಟಿಕೆ ನಡೆಸಲು ಮುಂದಾದ ಬೆಂಗಳೂರಿನ ಯುವಕರಿಗೆ ಸಕಲೇಶಪುರದ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಆರ್ಎಫ್ಒ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಅರಣ್ಯ ಸಿಬ್ಬಂದಿಗಳಾದ ಮಹದೇವಪ್ಪ, ದೇವೇಂದ್ರ ಹಾಗೂ ಸೋಮಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂಚಾರ ಹೆಚ್ಚಿರುವುದರಿಂದ ಆಫ್ ರೋಡ್ ವಾಹನಗಳ ಸಂಚಾರದಿಂದ ಅವುಗಳ ಸಹಜ ವಾಸಸ್ಥಾನಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಪರಿಸರಕ್ಕೆ ಹಾನಿಯಾಗುವುದರ ಜೊತೆಗೆ ಪ್ರವಾಸಿಗರು ಹಾಗೂ ಸಾರ್ವಜನಿಕರ ಸುರಕ್ಷತೆಯ ಮೇಲೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದರು. ಯಾವುದೇ ಆಫ್ ರೋಡ್ ಚಟುವಟಿಕೆ ನಡೆಸುವ ಮುನ್ನ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಆರ್ಟಿಒ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಅಗತ್ಯ ಅನುಮತಿ ಮತ್ತು ದಾಖಲೆಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು. ಅರಣ್ಯ ಸಿಬ್ಬಂದಿಗಳು ಯುವಕರಿಗೆ
ಪರಿಸರ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಮಹತ್ವದ ಕುರಿತು ತಿಳುವಳಿಕೆ ನೀಡಿ ಅಗತ್ಯ ದಾಖಲೆಗಳನ್ನು ಪಡೆದುಕೊಂಡ ಬಳಿಕವೇ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಪರಿಸರ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಅರಣ್ಯ ಇಲಾಖೆ ಮನವಿ ಮಾಡಿದೆ. ಕಾಂಗ್ರೆಸ್ ಪಕ್ಷವನ್ನು ಗ್ರಾಮ ಮಟ್ಟದಿಂದ ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ ದೇಶಾದ್ಯಂತ ಆರಂಭಿಸಿರುವ ಕಾಂಗ್ರೆಸ್ ಸಂಘಟನಾ ಸೃಜನಾ ಅಭಿಯಾನದ ಅಂಗವಾಗಿ ಹಾಸನದಲ್ಲಿ ಇಂದು ಮಹತ್ವದ ಸಭೆ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸುಧಾ, ಪಕ್ಷದ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಿನ್ನೆ ಕಾಂಗ್ರೆಸ್ ಸಂಘಟನಾ ಸೃಜನಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು, ಅದರ ಭಾಗವಾಗಿ ಇಂದು ಹಾಸನ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನಾ ಸಭೆ ನಡೆಸಲಾಗಿದೆ ಎಂದರು. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಕ್ಷದ ನಿಯಮಗಳಿಗೆ ಅನುಗುಣವಾಗಿ ಅರ್ಹತೆ ಹೊಂದಿರುವ ಯಾವುದೇ ಕಾರ್ಯಕರ್ತರು ಅಥವಾ ನಾಯಕರು ಸ್ಪರ್ಧಿಸಲು ಅವಕಾಶವಿದೆ. ಯಾರೊಬ್ಬರಿಗೂ ವಿಶೇಷ ಆದ್ಯತೆ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಲಾಗಿದ್ದು, ಆಗಸ್ಟ್ 18ರ ಒಳಗೆ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಪರಿಶೀಲಿಸಿ ಎಐಸಿಸಿ ಹೈಕಮಾಂಡ್ಗೆ ಕಳಿಸಲಾಗುತ್ತದೆ. ನಂತರ ಹೈಕಮಾಂಡ್ ಅಂತಿಮವಾಗಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಲಿದೆ ಎಂದು ವಿವರಿಸಿದರು. Yesterday, Sangathan Srijan Abhiyan program and campaign has been launched by headquarters of Karnataka in the presence of our Honorable Chief Minister, Honorable Organization General Secretary AICC, Mr. Venugopal sir, K.C. Venugopal. Today, in the continuation, today we are launching in Hasan district. Sangathan Srijan Abhiyan program is a national-wide program by the Congress Party. Organizational transformation campaign. This is very object of this program to build a very strong grassroots level district Congress committee and fix on some accountability of leadership and to connect over the DCC, become a DCC president, should connect grassroots level cadres as well as grassroots level common man. This is the object of this Srijan Abhiyan. To appoint DCC president, they are going to invite applications from aspirant candidates. Those who are interested to become a DCC president, anybody can apply. They can come and collect an application from me. I'm going to two assembly ways. Today's headquarters meeting. I met all the district level office bearers. Along with me now, member of Lok Sabha and assembly, member of assembly and MLC, former MLA candidates, other senior leaders, frontals departments and block presidents, mandal presidents, Gram Panchayat presidents, town presidents, everybody presented here now. We are launching this application here. Take the application copy. And I given a clear instruction what is the Srijan Abhiyan. This application we are going to launch now. All the aspirant candidates can come and collect and fill the form and come and approach me and hand over the forms to me. The very purpose, very key goal of this program is to build the organization grassroots level and keep touch with the common man of this entire state and entire district and understand the people's issue and fight for their cause. That kind of leadership we are going to find out over having a well connected with the people of this respected district. This process is very, very neutral, very, very democratic manner, very, very transparency. After I collect an application, we are going to submit the report before the Delhi leadership. Delhi leadership finally they will decide and announce the district president. This is the process. After this district level, they are going assembly level meeting and block level meeting, town level meeting also going to happen. This program is commenced yesterday. This is going to end on August 18th. August 18th, we have to file a report.
ಇದೇ ವೇಳೆ ಸಂಸದ ಶ್ರೇಯಸ್ ಸಿಂಗ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಉಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಮಾಜಿ ಶಾಸಕ ಪುಟ್ಟೇಗೌಡ, ಪಕ್ಷದ ಮುಖಂಡರಾದ ಗೋಪಾಲ್ ಸ್ವಾಮಿ, ಬಿಪಿ ಮಂಜೇಗೌಡ, ಬನವಾಸೆ ರಂಗಸ್ವಾಮಿ, ದೇವರಾಜೇಗೌಡ, ಶ್ರೀಧರ್, ರಘುದಾಸರಕೊಪ್ಲು, ರಾಮಚಂದ್ರ, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ಹಾಗೂ ಆಲೂರು ಕ್ಷೇತ್ರದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ದರೋಡೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರು ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಅವರೊಂದಿಗೆ ದೂರವಾಣಿ ಮೂಲಕ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಕಲೇಶಪುರ ಹಾಗೂ ಆಲೂರು ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಿರುವ ಸರಣಿ ದರೋಡೆ ಪ್ರಕರಣಗಳು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿವೆ. ಈ ಹಿನ್ನೆಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರು ಐಜಿಪಿ ಬೋರಲಿಂಗಯ್ಯ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಕ್ಷೇತ್ರದ ಕಾನೂನು ಸುವ್ಯವಸ್ಥೆ ಕುರಿತು ಗಂಭೀರ ಚರ್ಚೆ ನಡೆಸಿದರು. ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ದರೋಡೆ ಪ್ರಕರಣಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ ಅವರು ಎಲ್ಲ ಪ್ರಕರಣಗಳನ್ನು ಶೀಘ್ರ ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಂತೆ ಐಜಿಪಿಗೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಐಜಿಪಿ ಬೋರಲಿಂಗಯ್ಯ, ದರೋಡೆ ಪ್ರಕರಣಗಳನ್ನು ಪತ್ತೆ ಮಾಡುವುದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ಎಲ್ಲ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುತ್ತೇವೆ ಎಂದು ಭರವಸೆ ನೀಡಿದರು. ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆದ ಮನೆ ದರೋಡೆ ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚಿಸಲು ಸೂಚನೆ ನೀಡಲಾಗಿದೆ. ಅಲ್ಲದೆ ಆಲೂರಿನ ಬಿಎಂ ರಸ್ತೆಯಲ್ಲಿ ನಡೆದ ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ದರೋಡೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಲಾಗುತ್ತಿದೆ. ಇದರ ಜೊತೆಗೆ ಬಾಳುಪೇಟೆ ದೇವರಮ್ಮ ದೇವಸ್ಥಾನದ ಪುರಾತನ ಮುಕುಟ ಕಳವು ಪ್ರಕರಣವನ್ನು ಮರುಪರಿಶೀಲನೆ ನಡೆಸುವಂತೆ ಸೂಚಿಸಲಾಗಿದೆ. ಹಳೆಯ ಹಾಗೂ ಹೊಸ ದರೋಡೆ ಪ್ರಕರಣಗಳ ನಡುವೆ ಯಾವುದೇ ಸಂಬಂಧವಿದೆಯೇ ಎಂಬುದರ ಬಗ್ಗೆಯೂ ಪೊಲೀಸರು ಸಮಗ್ರ ತನಿಖೆ ನಡೆಸಲಿದ್ದಾರೆ. ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ದರೋಡೆಕೋರರನ್ನ ಶೀಘ್ರ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಐಜಿಪಿ ಸ್ಪಷ್ಟಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಸ್ವಲ್ಪ ಈ ದರೋಡೆ ಸಂಖ್ಯೆಗಳು ಹೆಚ್ಚಾಗಿದ್ದಾವೆ. ಮೊನ್ನೆ ಯಾಕೆಂದ್ರೆ ಇಲ್ಲ ಪ್ಲೀಸ್ ಏನಾಗಿದೆ ಅಂದ್ರೆ ಹಿಂದೆನೂ ಕೂಡ ಒಂದು 20 ಲಕ್ಷ ಹೋಯ್ತು. ಇದೇ ಆಲೂರು ತಾಲೂಕಲ್ಲಿ ಇದೇ BM ರೋಡಲ್ಲಿ ಒಂದು ಮನೆನ ರಾಬರಿ ಮಾಡಿದ್ರು. ಅದನ್ನು ಕೂಡ ಪತ್ತೆ ಆಗಿಲ್ಲ. ಅದಾಗಿ ಇನ್ನು 1 ವರ್ಷದಿಂದ ಇಲ್ಲಿ ಸಕಲೇಶಪುರದಲ್ಲಿ ನಮ್ಮ ಬಾಳುಪೇಟೆಯಲ್ಲಿ ದೇವಿರಮ್ಮ ಅಂತೇಳಿ ಆ ಟೆಂಪಲ್ದು ದರೋಡೆ ಆಯಿತು. ದೇವಿರಮ್ಮ ಅಂತೇಳಿ ಪುರಾತನವಾದ ಮುಕ್ಕೋಡನ ಕತ್ಕೊಂಡು ಹೋದ್ರು. ಸೊ ಹಂಗಾಗಿ ಲಾಸ್ಟ್ ಟೈಮ್ ನಾನು ಹೌಸಲ್ಲೂ ಕೂಡ ಅದನ್ನು ಮಾತಾಡಿದ್ದೆ. ಸೊ ಹಾಗಾಗಿ ಪ್ಲೀಸ್ ಆಗಲೇ ಬೇಕು. ಹಾಗಾಗಿ ಪಾಪ ಆ ದೇವಸ್ಥಾನದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ಅದರ ವಿರುದ್ಧ ದೆಹಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಲೋಪಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ನಾವು ಕಣ್ಣಲ್ಲಿ ನೋಡಿರುವಂತದ್ದು ದಾರುಣ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ವಿದ್ಯಾರ್ಥಿನಿಯರು ಆ ಸ್ಥಿತಿಯನ್ನು ಎದುರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಒಂದು ಯಕ್ಷ ಪ್ರಶ್ನೆ ಹೇಳಿದ್ರೆ, ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನದಡಿಯಲ್ಲಿ ನಿಜವಾಗ್ಲೂ ಸ್ವತಂತ್ರ ನಮ್ಮ ದೇಶದಲ್ಲಿ ಇದೆಯಾ, ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ದೇಶದಲ್ಲಿ ಇದೆಯಾ ಅನ್ನೋದು ನಾವು ಚುನಾಯಿತ ಜನಪ್ರತಿನಿಧಿಗಳಿಗೆ ನಾವು ಹಾಕೊಳ್ಬೇಕಂತ ಒಂದು ಯಕ್ಷ ಪ್ರಶ್ನೆ ಉಂಟಾಗಿದೆ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ದಾರುಣ ಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲಿ ಊಟ ಮಾಡಿ ರಸ್ತೆ ಬದಿಯಲ್ಲಿ ಮಲಗುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟಾದ್ರೂ ಸಹ ಒಂದು ದಪ್ಪ ಚರ್ಮದ ಕೇಂದ್ರ ಸರ್ಕಾರದವರು ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಬರೀ ಮಾತಿಗೆ ಹೇಳಿಕೆ ಮುಖಾಂತರ ಇವರು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಒಂದು ಆಗ್ರಹ ಪ್ರಾಮಾಣಿಕ ತನಿಖೆ ಆಗಬೇಕು. ಜೊತೆಗೆ ಈ ಕೊನೆಯ ಒಂದು ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಸಾಹೇಬ್ರ ಮತ್ತೆ ಖರ್ಗೆ ಸಾಹೇಬ್ರ ಒಂದು ನೇತೃತ್ವದಲ್ಲಿರುವಂತಹ ಒಂದು ತೀರ್ಮಾನ. ಯಾಕಂತ ಹೇಳಿದ್ರೆ ಇವತ್ತು ಬಡ ವಿದ್ಯಾರ್ಥಿಗಳ ಜೊತೆ ಪೋಷಕರು ಅವರು ಅನುಭವಿಸುವಂತ ಕಷ್ಟ ಅವರಿಗೆ ಗೊತ್ತಿದೆ. ಇವತ್ತು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಅಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆ ಕೇಂದ್ರದಲ್ಲಿ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಕುಸಿದಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಅದಕ್ಕೆ ನಾವೇ ಸಹ ಉದಾಹರಣೆ. ನಾವು ಸಂಸದರು ನಮ್ಮ ಸುಧಾ ಮೇಡಮ್ ಅವರು ಹೇಳಿದ್ರು, ನಾವು ಸಂಸದರೆಲ್ಲ ಸೇರಿ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡ್ವಿ. ನಮ್ಮನ್ನ ಒಬ್ಬ ಜನಪ್ರತಿನಿಧಿಗಳು ಕಾಣದ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊಳ್ಳುವಂತ ರೀತಿಯನ್ನ ದಯಾನವಾಗಿ ನಮ್ಮನ್ನ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಒಂದು ದೊಡ್ಡದಾದಂತಹ ಒಂದು ಸ್ಟೇಡಿಯಂಗೆ ನಮ್ಮನ್ನ ಕೂಡ ಹಾಕಿ ಮಹಿಳಾ ಸಂಸದರು ಅಂತ ಕಾಣದೆ ಮಹಿಳಾ ಸಂಸದರು ಆ ರೀತಿ ನಡೆಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ನಾವು ವಿದ್ಯಾರ್ಥಿಗೋಸ್ಕರ ನಾವು ಯಾವುದೇ ರೀತಿಯ ಅವಮಾನ ಯಾವುದೇ ಅಪಮಾನಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ರೆ ಆ ವಿದ್ಯಾರ್ಥಿ ನ್ಯಾಯ ಸಿಗುವವರೆಗೂ
ನಮ್ಮ ಹೋರಾಟ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರವರನ್ನ ಖಂಡಿತವಾಗಿ ನಿಲ್ಲುವ ಪ್ರಶ್ನೆ ಇಲ್ಲ. ಈ ಒಂದು ಏನು 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ತೀರ್ಕೊಂಡಿದ್ದಾರೆ, ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರ ನೇತೃತ್ವದಲ್ಲಿರುವಂತಹ ನಮ್ಮ ಒಂದು ನಿರ್ಣಯ. ಇದಕ್ಕೆ ಗೊತ್ತಾಗ್ತದೆ ಆಡಳಿತ ಎಷ್ಟು ಕುಸಿದಿದೆ. ನನಗಂತೂ ವೈಯಕ್ತಿಕವಾಗಿ ಈ ದೇಶಕ್ಕೆ ರಾಹುಲ್ ಗಾಂಧಿ ಸಾಹೇಬ್ರಂತಹ ನೇತೃತ್ವ, ಅವರ ಆಗುವಂತಹ ನೇತೃತ್ವದಲ್ಲೇ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ದಿನಗಳು ಬರ್ತದೆ ಅಂತ ನಾನಂತೂ ಭಾವಿಸ್ತೀನಿ. ಇದನ್ನು ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ಈಗ ಏನು ಇವರು ಎದೆ ತೊಟ್ಕೊಂಡು ನಾನು ಅಚ್ಚರಿ ನಾಯಕ ಅಂತ ಹೇಳಿದ್ರು, ಎಲ್ಲಿ ಯಾವ ಅಚ್ಚರಿ ಬಂದಿದೆ? ವಿದ್ಯಾರ್ಥಿಗಳು ಬೀದಿ ಪಾಲಾಗಿದ್ದಾರೆ ಇವತ್ತು. ಹಾಗಾಗಿ ನಾವೆಲ್ಲ ಖಂಡಿಸ್ಬೇಕು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ವಿದ್ಯಾರ್ಥಿಯರಿಗೆ ನಾವು ಬೆಂಬಲವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಇದು ಸಭೆಗಳಿದೆ ಮಾನ್ಯ ನಮ್ಮ ಸಂಸದರಿಗೆ. ಹಾಗಾಗಿ ನಮ್ಮ ಬಿಜೆಪಿ ಪ್ರಶ್ನೆ ಬರಲ್ಲ. ನಮಗೆ ಒಂದೇ ಪ್ರಶ್ನೆ, ವಿದ್ಯಾರ್ಥಿನಿಯ 2 ವರ್ಷದಿಂದ ನೀಟ್ ಬಗ್ಗೆ ಸದನದಲ್ಲಿ ನಾನಿದ್ದಾಗಲೇ ಪ್ರಶ್ನಾ ಇದರಲ್ಲಿ ಅವರು ಅದ್ರ ಬಗ್ಗೆ ಮಾತಾಡಿದ್ರು. ಸುಮಾರು ಸಂಸದರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನೀಟ್ ಪರೀಕ್ಷೆ ಆಗಿರ್ಬೋದು, ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಗೊತ್ತಿರಬೇಕು. ಕೋಟಾದಲ್ಲಿ ಆಗಿರುವಂತಹ ಸಂವಾದ, ರಾಜಸ್ಥಾನ ರಾಜ್ಯದಲ್ಲಿ ಆ ಕೋಟಾ ಜಿಲ್ಲೆಯಲ್ಲಿ ಆಗಿರುವಂತಹ ಸಂವಾದ ನೀವೆಲ್ಲ ನೋಡಿದ್ರಿ. ಅಲ್ಲೇ ಗೊತ್ತಾಗ್ತದೆ ರಾಹುಲ್ ಗಾಂಧಿ ಸಾಹೇಬರಿಗೆ ಏನು ಯುವಕರ ಬೆಂಬಲ ಎಷ್ಟು ಮಟ್ಟಿಗಿದೆ ಅಂತ. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಇಲ್ಲಿ ಪ್ರಶ್ನೆ ಆ ವಿದ್ಯಾರ್ಥಿನಿಯರು ಅವರ ಕುಟುಂಬಸ್ಥರು ತಂದೆ ತಾಯಿಗೆ ಆಗಿರುವ ಅನ್ಯಾಯ, ಅದರ ವಿರುದ್ಧ ನಮ್ಮ ಹೋರಾಟ. ಚನ್ನರಾಯಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ವತಿಯಿಂದ ಈ ವರ್ಷದ 75ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಗಣೇಶ ಮೂರ್ತಿ ನಿರ್ಮಾಣಕ್ಕೆ ಬಳಸುವ ಮಣ್ಣಿಗೆ ಆಷಾಢ ಏಕಾದಶಿಯ ಶುಭ ದಿನದಂದು ವಿಶೇಷ ಪೂಜೆ ನೆರವೇರಿಸಲಾಯಿತು. ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಭಕ್ತಿ, ಶ್ರದ್ಧೆ ಹಾಗೂ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಚನ್ನರಾಯಪಟ್ಟಣದ ಪ್ರಸನ್ನ ಗಣಪತಿ ಸೇವಾ ಸಮಿತಿ ರಾಜ್ಯದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಿತಿಯು ಕಳೆದ 74 ವರ್ಷಗಳಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಜಾತ್ಯತೀತ ಹಾಗೂ ಸರ್ವಧರ್ಮ ಸಮನ್ವಯದ ಸಂದೇಶದೊಂದಿಗೆ ಆಚರಿಸುತ್ತಿದ್ದು, ಈ ಬಾರಿ 75ನೇ ವರ್ಷದ ಮಹೋತ್ಸವವನ್ನು ಇನ್ನಷ್ಟು ಅದ್ದೂರಿಯಾಗಿ ಆಯೋಜಿಸಲು ಸಿದ್ಧತೆ ನಡೆಸಿದೆ. ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯ ಬಳಿಕ 58 ದಿನಗಳ ಕಾಲ ಪ್ರತಿದಿನ ಪೂಜೆ, ಅನ್ನದಾನ ಹಾಗೂ ನಾಡು, ನುಡಿ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ ಎಂದರು. ಈ ವರ್ಷವೂ ಕೂಡ ನೀಡುವಂಥ ಕಾರ್ಯಕ್ರಮವನ್ನು ಮಾಡಿ ಪ್ರತಿ ದಿವಸವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಅವಕಾಶವನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಅದನ್ನು ಬಹುಶಃ ಯಶಸ್ವಿಯಾಗಿ ಮಾಡಿದ್ದಾರೆ. ಇಂಥ ಮಾತು ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಭಗವಂತನ ಸಂಕಲ್ಪ ಶಕ್ತಿ ಬೇಕು. ಅದಕ್ಕೆ ವಿನಾಯಕ ಸೇವಾ ಸಮಿತಿ ಈ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಸಮಿತಿ ಅಂತ ನಾನು ಹೇಳ್ತಿದ್ದೇನೆ. ಅಂದರೆ ಇಂಥವೆಲ್ಲ ಕಾರ್ಯಕ್ರಮಗಳ ಮಾಡಬೇಕಾದಾಗ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನ್ನಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಎಲ್ಲರೂ ಕೂಡ ಅದನ್ನು ಮೊದಲಿಂದಲೂ ಕೂಡ ಒಳಗೂಡಿ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಮ್ಮ ಮೋಹನ್ ಅಧ್ಯಕ್ಷ ಇದೆಲ್ಲ ನಮ್ಮ ಮನುಷ್ಯರು ಇದ್ದಾರೆ, ನಮ್ಮ ಮೋಹನ್ ಇದ್ದಾರೆ, ನಮ್ಮ ಮಂಜು, ಗಣೇಶು, ಅನೇಕ ಸದಸ್ಯರು ಕೂಡ ಇದ್ದಾರೆ. ಅವರೆಲ್ಲ ಸೂಚನೆ ಕೊಟ್ಟಿದೆ. ನಮ್ಮ ಬೇಸಿಗೆ ಕಾಲ ಬಂದವರಿಗೆ ಕೂರಕ್ಕಾಗಲ್ಲ, ಪಕ್ಷಿ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಿಗದಿತ ಅವಕಾಶ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ, 75ನೇ ವರ್ಷದ ಮಹೋತ್ಸವವನ್ನು ಸ್ಮರಣೀಯವಾಗಿ ಆಚರಿಸಲು ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಪಟ್ಟಣದ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಗಣಪತಿ ಪೆಂಡಾಲ್ಗೆ ಬಹಳ ಆಸಕ್ತಿ ಇರೋರು. ಗಣಪತಿ ಪೆಂಡಾಲ್ಗೆ ಕಷ್ಟಾದ ಕಾಲದಲ್ಲಿ ಗಣಪತಿ ಪೆಂಡಾಲ್ನ ಬಲವಾಗಿ ಹೋಗಿ ಗಣಪತಿ ಪೆಂಡಾಲ್ ತಂದವರು ನನ್ನ ಭಾರತ ವೇದಿಕೆ ಮೇಲೆ ಆಸಕ್ತಿ ಇರುವಂಥ ಎಲ್ಲ ಹಿರಿಯರೇ, ಗಣಪತಿ ಪೆಂಡಾಲ್ ಬಗ್ಗೆ ಇರುವಂಥ ಪ್ರತಿಭಾಸರಂಥ ಸಾರ್ವಜನಿಕ ಬಂಧುಗಳೇ, ನಮ್ಮೂರಿಗೆ ಹೆಮ್ಮೆ ಅಂತ ಹೇಳ್ತಿರ್ತೀವಿ. ನಮ್ಮೂರ ಗಣಪತಿ ನಮ್ಮೂರಿಗೆ ಹೆಮ್ಮೆ ಅಂತ ಹೇಳ್ತಿರ್ತೀವಿ. ಯಾಕೆಂತೇಳಿದ್ರೆ ಇಡೀ ನಾಡಿನಲ್ಲಿ 52 ದಿನಾಂಕದ ಅನ್ನದಾನ ನಡೆದಿದೆ. ಅದು ಚನ್ನರಾಯಪಟ್ಟಣ ಗಣಪತಿ ಪೆಂಡಾಲ್ ಅಂತ ಹೆಮ್ಮೆ ಅಂತ ಹೇಳ್ತಿರ್ತೀವಿ. ಒಂದಿನ ಕಷ್ಟ ಇವತ್ತು 52 ದಿನ ಮಾಡಿದ್ರೆ ನಮ್ಮ 3 ತಿಂಗಳು
ಯುಎಸ್ನು ದೇಶೀಕರಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರು 75ನೇ ವರ್ಷದ ಮಹೋತ್ಸವಕ್ಕೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ಈ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಕಳೆದ ಬಾರಿ ನಾವು ಗೌರವಿತ ಶಾಸಕರು ಎಲ್ಲರೂ ಕೂಡ ಪುರಸಭೆ ಎಲ್ಲರೂ ಕೂಡ ನಮ್ಮ BJP ಯುವಕರು ಎಲ್ಲ ಮಾಜಿ ಅಧ್ಯಕ್ಷರು ಲೋಕೇಶ್ ಎಲ್ಲರೂ ಕೂಡ ಕಳೆದ ಬಾರಿ ಸಭೆಯಲ್ಲಿ ಭಾಗವಹಿಸಿದ್ದು. ಈ ಸರಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. 50 ದಿವಸ ಅಂತ ಈಗ ನಮ್ಮ ಕೃಷ್ಣನವರು ಅದನ್ನು ಚೆನ್ನಾಗಿ ಮಾಡಿ ನಾನು ಕಳೆದ ಬಾರಿ ಏನೋ ಹೇಳಿದೆ ಅದನ್ನು 10 ಲಕ್ಷ ನಾವು ಕೊಡ್ತೀವಿ. ನಾವು ಹೇಳಿದ್ರೆ ನಮ್ಮ ಅಶೋಕಣ್ಣ ಅವ್ರ ನೇತೃತ್ವ ಭಾರಿ ಖುಷಿ. ಅವ್ರು ಒಂಥರ ಯಾವಾಗಲೂ ಅವ್ರೊಂದು ಸಮಸ್ಯೆ ಬಂದಾಗಲೂ ಆ ಜೊತೆಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು. ಅವ್ರು ಯಾವ ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್, ಗುಲ್ಸಿಂದ, ಶ್ರೀ ರಾಘವೇಂದ್ರ ಮಠದ ಧರ್ಮದರ್ಶಿ ರಾಧಾಕೃಷ್ಣ, ಸುಲೋಚನಾ ರಾಧಾಕೃಷ್ಣ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡನಹಳ್ಳಿ ಲೋಕೇಶ್, ಪುರಸಭೆಯ ಮಾಜಿ ಅಧ್ಯಕ್ಷ ಸಿಎನ್ ಮೋಹನ್, ಬನಶಂಕರಿ ರಘು, ಎಸ್ಎ ಗಣೇಶ್, ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಸಿಕೆ ಕೃಷ್ಣ, ಸದಸ್ಯರಾದ ಗಜಾನನ, ಮನೋಹರ್, ಸೇಫೈ, ಸತ್ಯನಾರಾಯಣ, ನಂಜುಂಡ, ಮೈ ಮಹದೇವ್, ಅರ್ಪಿತಾ ಪಟೇಲ್, ಮಂಜುನಾಥ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಸಮಾಜ ಸೇವೆ, ಸರಳತೆ, ಕರುಣೆ ಹಾಗೂ ಕುಟುಂಬ ಮೌಲ್ಯಗಳ ಮೂಲಕ ಸಾವಿರಾರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸ್ಥಾನ ಪಡೆದಿರುವ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರಿಗೆ ನಾಗರಿಕ ವೇದಿಕೆ ವತಿಯಿಂದ ಜುಲೈ 28ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿಶೇಷ ನುಡಿನಮನ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವೇಗೌಡರ ಕುಟುಂಬದೊಂದಿಗೆ ತಮ್ಮ ದೀರ್ಘಕಾಲದ ಆತ್ಮೀಯ ಸಂಬಂಧವನ್ನ ನೆನಪಿಸಿಕೊಂಡರು. ಹಾಸನದಲ್ಲಿ ಒಕ್ಕಲಿಗರ ಮಹಿಳಾ ವಸತಿ ನಿಲಯ ನಿರ್ಮಾಣಕ್ಕೆ ಚೆನ್ನಮ್ಮ ದೇವೇಗೌಡ ಅವರು ವಿಶೇಷ ಆಸಕ್ತಿ ವಹಿಸಿ ಪ್ರೋತ್ಸಾಹ ನೀಡಿದರು. ಅವರನ್ನ ಭೇಟಿಯಾದಾಗಲೆಲ್ಲ ಪ್ರೀತಿಯಿಂದ ಉಪಚರಿಸಿ ಕಳುಹಿಸುತ್ತಿದ್ದರು. ಅವರ ಸರಳತೆ, ವಿನಯ ಮತ್ತು ಮಾನವೀಯತೆ ಇಂದಿನ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ನನಗೂ ಅವರು ವಿದ್ಯಾಭ್ಯಾಸ ಮಾಡುವಾಗಲೂ ಕೂಡ ಪರಿಚಯ ಇತ್ತು. ಅದು ಕಂಟಿನ್ಯೂಸ್ ಆಗೇ ಒಂದಲ್ಲ ಒಂದು ರೀತಿ ಅವರ ಸಂಪರ್ಕ ಇತ್ತು. ರಾಜಕೀಯ ಸಂಪರ್ಕ ಇರಲಿಲ್ಲ, ವೈಯಕ್ತಿಕವಾದ ಪ್ರೀತಿಯಾದ ಒಂದು ಸಂಪರ್ಕ ಇತ್ತು. ಒಂದು ವಿಷಯ ನಾನು ಹೇಳಲೇಬೇಕಾಗುತ್ತೆ. ನಾನು ಕಾಫಿ ಕ್ಯೂರಿಂಗ್ ಬರ್ತಿದ್ದಾಗ ಕಾಫಿ ಬೋರ್ಡ್ ಮೆಂಬರ್ ಆಗಬೇಕಾದ್ರೆ ನಾನು ಕ್ಯೂರರ್ಸ್ ಅಸೋಸಿಯೇಷನಿಂದ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಆಗ ಕಾಫಿ ಬೋರ್ಡ್ನ ಮೆಂಬರ್ ಆಗಬೇಕು ಅಂತ ಬಹಳ ಸ್ನೇಹಿತರು ಒದ್ದಾಡ್ತಾಯಿದ್ರು. ನಾನು ಆದ್ದರಿಂದ ಸುಮ್ಮನೆ ಹೇಳಬೇಡಿ, ನಾಳೆ ಪೇಪರ್ನಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಆಗ ಕಾಫಿ ಬೋರ್ಡ್ ರಚನೆ ಆದಾಗ ನಮ್ಮ ಹಾಸನ ಜಿಲ್ಲೆಯಿಂದ 5 ಜನ ಮೆಂಬರ್ಸ್ನ ಮಾಡಿದ್ರು. ಆಗ ಕಾಫಿ ಬೋರ್ಡ್ನಲ್ಲಿ ನಾವು ಹಾಸನ ಜಿಲ್ಲೆ ರೆಪ್ರೆಸೆಂಟ್ ಮಾಡಿದಾಗ ಸಾಕಾದಷ್ಟು ಕಾಫಿ ವಿಷಯದಲ್ಲಿ ಚರ್ಚೆ ಮಾಡಿ ಅವ್ರ ಗಮನಕ್ಕೆ ತರ್ತಾಯಿತ್ತು. ಆ ಒಂದು ಅವಕಾಶ ನನಗೆ ಸಿಕ್ತು. ಚೆನ್ನಮ್ಮನವ್ರನ್ನ ಭೇಟಿಯಾಗಿದ್ದು ನಾನೊಂದು 3-4 ಸಾರಿ ಭೇಟಿಯಾಗಿರ್ಬೋದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶಗೌಡ ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿಯೂ ಚೆನ್ನಮ್ಮ ದೇವೇಗೌಡ ತಮ್ಮ ಸರಳತನವನ್ನ ಬಿಟ್ಟಿರಲಿಲ್ಲ. ದೆಹಲಿಯಂತ ರಾಜಕೀಯ ಕೇಂದ್ರದಲ್ಲಿದ್ದರೂ ಹಳ್ಳಿಯ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಆತ್ಮೀಯತೆಯನ್ನು ಉಳಿಸಿಕೊಂಡು ಬದುಕಿದ ಅವರು ಸರಳ ಜೀವನವೇ ಶ್ರೇಷ್ಠ ಎಂಬುದನ್ನು ತಮ್ಮ ನಡೆ ನುಡಿಗಳ ಮೂಲಕ ತೋರಿಸಿಕೊಟ್ಟರು ಎಂದು ಸ್ಮರಿಸಿದರು. ಸಮಾಜಕ್ಕೆ ಒಂದು ಮಾದರಿ ಸೇವೆಯನ್ನು ಸಲ್ಲಿಸಿ ಕಣ್ಮರೆಯಾಗಿರ್ತಕ್ಕಂತಹ ಶ್ರೀಮತಿ ಚೆನ್ನಮ್ಮನವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ಅದು ಪಕ್ಷಾತೀತವಾಗಿರಬೇಕು, ಜಾತ್ಯತೀತವಾಗಿರಬೇಕು, ಎಲ್ಲರನ್ನೂ ಒಳಗೊಂಡಂತಹ ಒಂದು ವೇದಿಕೆಯಡಿ ಅವರಿಗೆ ನಮ್ಮ ಹೃದಯಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ, ಆ ಕಾರ್ಯಕ್ರಮಕ್ಕೆ ನೆರವು ಕೋರುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸ್ನೇಹಿತರ, ಒಂದು ಮಾತು ಸತ್ಯ, ದೇವೇಗೌಡರು ದೆಹಲಿಗೆ ಪ್ರಧಾನಿಯಾಗಿ ಹೋದರು. ಆದರೆ ದೇವೇಗೌಡರ ಜೊತೆ ಹೋದಂಥ ಚೆನ್ನಮ್ಮ ಪ್ರಧಾನಿಯ ಪತ್ನಿಯಾಗಿ ಮಾತ್ರ ಇರಲಿಲ್ಲ,
ನಮ್ಮ ಇಡೀ ಹಳ್ಳಿಯ ಪ್ರತಿನಿಧಿಯಾಗಿ ನಮ್ಮ ಹಳ್ಳಿಯ ಸಂಸ್ಕೃತಿಯನ್ನು ದೆಹಲಿಯಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ನಮ್ಮ ನಾಡಿಗೆ ಪರೋಕ್ಷವಾದಂತಹ ಒಂದು ಸಂಸ್ಕಾರದ ಕೀರ್ತಿಯನ್ನು ತಂದುಕೊಟ್ಟವರು. ಒಂದು ಮಾದರಿ ಬದುಕನ್ನು ಕಟ್ಟಿಕೊಟ್ಟು ಅಡುಗೆ ಮನೆಯಿಂದ ಕೂಡ ಸಮಾಜ ಸೇವೆಯನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದಕ್ಕೊಂದು ಮಾದರಿಯಾಗಿ ರೂಪಿತವಾದವರು. ಬಹುತೇಕ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಅವರು ಇವತ್ತು ಒಂದು ದೊಡ್ಡ ಮಾದರಿ ಅಂತ ಹೇಳಿ ನಾವೆಲ್ಲರೂ ಭಾವಿಸಿದ್ದೇವೆ. ಅಂತಹ ಪುಣ್ಯದ ಜೀವಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾದದ್ದು ನಮ್ಮ ಹೃದಯದ ಹಂಬಲವಾಗಿತ್ತು. ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಮಾತನಾಡಿ 1957ರಿಂದ ತಮ್ಮ ಕುಟುಂಬ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಆತ್ಮೀಯ ಬಾಂಧವ್ಯ ಬೆಳೆದಿತ್ತು. ರಾಜಕೀಯ ಚರ್ಚೆಗಳು, ಸಾಮಾಜಿಕ ಚಟುವಟಿಕೆಗಳು ಹಾಗೂ ಕುಟುಂಬದ ಸುಖ ದುಃಖಗಳಲ್ಲಿ ಪರಸ್ಪರ ಜೊತೆಯಾಗಿದ್ದ ನೆನಪುಗಳನ್ನು ಸ್ಮರಿಸಿದರು. ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಪರಿಚಯ ಆಗಿದ್ದು ನನಗೆಲ್ಲ, ಡಾಕ್ಟ್ರಿಗೆ, ನಮ್ಮ ಹಸ್ಬೆಂಡ್ಗೆ ಅವ್ರ ಪರಿಚಯ ಆಗಿದ್ದು 1957ರಲ್ಲಿ ಅನಿಸುತ್ತೆ. ಆ ಟೈಮಿಂದ ನಾವು ಸ್ನೇಹಿತರಾಗಿದ್ದರು. ಇಲ್ಲಿಗೆ ಬಂದ ಮೇಲೆ ಅವರ ಕುಟುಂಬ ಎಲ್ಲರೂ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಹೋಗ್ತಾ ಇದ್ದರಿಂದ ಅವರ ಕುಟುಂಬದವರು ನನಗೆ ಪರಿಚಯ ಆದರು. ಹಾಗಾಗಿ ಆ ಕಾಲದಿಂದನೂ ನಮ್ಗೆ ಅವ್ರು ತುಂಬ ಆಪ್ತರು ಹಾಗೂ ಸ್ನೇಹಿತರಾಗಿ ಅವ್ರ ಮನೆ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಕಾರ್ಯಕ್ರಮಗಳಿಗೆ ಅವರು ಬರೋದು ಹೋಗೋದು ಎಲ್ಲ ರೂಢಿಯಲ್ಲಿತ್ತು. ಯಾವುದೇ ಕಷ್ಟ ಸುಖ ಆದರೂ ಒಬ್ರಿಗೊಬ್ರು ಹಂಚ್ಕೊಳ್ತಿದ್ವಿ. ಅಷ್ಟರಲ್ಲೇ ಹೋಗಲಿಲ್ಲ. ಅದು ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ರಾಜಕೀಯದ ಚರ್ಚೆಗಳು ನಮ್ಮ ಮನೆಯಲ್ಲೇ ನಡೀತಾ ಇತ್ತು. ದೇವೇಗೌಡರಿಗೆ, ಡಾಕ್ಟರ್ ಮುನಿವೆಂಕಟೇಗೌಡರು ಅಂದರೆ ಭಾಳ ಒಂದು ನಂಬಿಕೆ, ಅವರಲ್ಲಿ ಪ್ರತಿಯೊಂದು ವಿಷಯನೂ ಚರ್ಚೆ ಮಾಡಿದ್ರೆ ಸಮಾಧಾನ ಆಗ್ತಿತ್ತು. ಹಾಗಾಗಿ ತುಂಬ ಒಡಂಬಡಿಕೆ, ತುಂಬ ಎಲ್ಲ ಆಗುಹೋಗಳು ನಮ್ಮ ಮನೆಯಲ್ಲೇ ಚರ್ಚೆ ಮಾಡ್ತಾಯಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಪಾಷಾ, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಶಿವರಾಮೇಗೌಡ, ಜಯರಾಮ್ ಇತರರು ಉಪಸ್ಥಿತರಿದ್ದರು. ಬೆಳಗೋಡು ಹಾಸನ ಸಂಪರ್ಕಿಸುವ ಪ್ರಮುಖ ಕೆರೆ ಏರಿ ರಸ್ತೆಯಲ್ಲಿ ಬೃಹತ್ ಗುಂಡಿ ಉಂಟಾಗಿ ರಸ್ತೆ ಕುಸಿಯುತ್ತಿರುವುದು ಸಾರ್ವಜನಿಕರು ಹಾಗೂ ರೈತರಲ್ಲಿ ಆತಂಕ ಮೂಡಿಸಿದೆ. ನಿರಂತರ ಮಳೆಯಿಂದ ಕೆರೆ ಏರಿ ದುರ್ಬಲಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ಮತ್ತಷ್ಟು ಕುಸಿಯುವ ಅಪಾಯ ಎದುರಾಗಿದೆ. ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಲು ಮಾತನಾಡಿ, ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಶಾಶ್ವತ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೆರೆ ಏರಿ ಓಡಿದರೆ ಕೆಳಭಾಗದಲ್ಲಿರುವ ಗದ್ದೆಗಳು ಜಲಾವೃತವಾಗಿ ರೈತರಿಗೆ ಅಪಾರ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ರಸ್ತೆಯ ಮಧ್ಯದಲ್ಲೇ ಉಂಟಾಗಿರುವ ಗುಂಡಿಯಿಂದ ವಾಹನ ಸವಾರರು ಜೀವ ಭಯದಲ್ಲೇ ಸಂಚರಿಸುವಂತಾಗಿದ್ದು, ವಿಶೇಷವಾಗಿ ರಾತ್ರಿ ವೇಳೆ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಸಾರ್ವಜನಿಕರ ಸುರಕ್ಷತೆ, ರೈತರ ಹಿತಾಸಕ್ತಿ ಹಾಗೂ ಕೆರೆ ಸಂರಕ್ಷಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ವಿಳಂಬ ಮಾಡದೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಲು ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಪ್ರಮುಖವಾಗಿ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ, ನಮ್ಮ ಈ ಬೆಳಗೋಡು ಏನು ದೊಡ್ಡ ಕೆರೆ ಇದೆ, ಇದು ನೋಡ್ತಾ ಇರ್ಬೋದು. ಇಲ್ಲಿ ಈ ಕೆರೆ ಇರೋ ಜಾಗದಲ್ಲಿ ಈ ರಸ್ತೆ ಏನಾಗಿದೆ ಅಂದರೆ, ರಸ್ತೆ ನೋಡಿ ಅಲ್ಲಿ ದೊಡ್ಡದು ಒಂದು ಗುಂಡಿ ಬಿದ್ದುಬಿಟ್ಟಿದೆ. ಅದು ಒಳಗಡೆ ಕುಸ್ತು ಹೋಗ್ತಾಯಿದೆ, ಡ್ಯಾಮೇಜ್ ಆಗ್ತಾಯಿದೆ ಕೆರೆ. ಇಲ್ಲಿ ಸುತ್ತ ನೋಡ್ಬೋದು, ಈ ಕಾಡು ಏನು ಬೆಳೆದಿದೆ ಇಲ್ಲೆಲ್ಲ ಕುಸಿಯೋಕ್ಕೆ ಶುರುವಾಗ್ಬಿಟ್ಟಿದೆ. ಏನು ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಏನು ಅಷ್ಟೊಂದು ಸಮಸ್ಯೆ ಕಾಣಿಸ್ತಾ ಇಲ್ಲ. ಏನಾರು ಹೆಚ್ಚಿಗೆ ಮಳೆ ಏನಾರು ಇದ್ದಿದ್ರೆ ಈ ಕೆರೆ ಖಂಡಿತವಾಗ್ಲೂ ಒಡೆದೋಗ್ತಿತ್ತು. ಬೆಳಗೋಡ್ದು ರಸ್ತೆದು ತುಂಬ ಹಾಳಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದನ್ನು ದುರಸ್ತಿ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕೆರೆನ ಕಟ್ಟೆ ನಾವು ಒಡೆದೋದ್ರೆ ಇಲ್ಲಿ ಏನು ಸಾವಿರಾರು ಎಕರೆ ಗದ್ದೆಗಳಿದೆ, ಎಲ್ಲ ಗದ್ದೆನೂ ಸರ್ವನಾಶ ಆಗೋದಂತೂ ಗ್ಯಾರಂಟಿ ಇದೆ. ಯಾಕೆಂದರೆ ಅಧಿಕಾರಿಗಳು ಈ ಕೂಡಲೇ ಇದು ಎಚ್ಚೆತ್ಕೊಳ್ಬೇಕಂತೇಳಿ. ಹಾಸನ ನಗರದ ಹಳೆ ಅಂಚೆ ಕಚೇರಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹಿಂಭಾಗ ಭವಸರ ಕ್ಷತ್ರಿಯ ಮಂಡಳಿಯ ಶ್ರೀ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ, ಭವಸರ ಕ್ಷತ್ರಿಯ ಮಂಡಳಿ ಮತ್ತು ಜೈ ಮಾತಾ ಮಹಿಳಾ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವೈಭವದ 55ನೇ ವರ್ಷದ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ಶನಿವಾರದಂದು ಬೆಳಗ್ಗೆ ಜರುಗಿತು. ಮುಂಜಾನೆ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ಅವರಿಗೆ ಅಭಿಷೇಕ, ಕಾಕಡ ಆರತಿಯಿಂದ ಆರಂಭವಾಗಿ ಶ್ರೀ ಪಾಂಡುರಂಗ ಸ್ವಾಮಿಯವರ ಉತ್ಸವ ಬೆಳ್ಳಿ ರಥದಲ್ಲಿ ಪಂಡರಿ ಸಂಪ್ರದಾಯದಂತೆ ಚಾಲನೆ ದೊರಕಿತು. ನಗರದ ಪ್ರಮುಖ ರಾಜಬೀದಿಯಲ್ಲಿ ವೈಭವದ ಉತ್ಸವವು ಸಾಗಿತು. ಇದೇ ವೇಳೆ ಆಕರ್ಷಣೀಯವಾಗಿ ಭಜನೆ, ಮಹಿಳೆಯರಿಂದ ದೇವರ ನಾಮ, ಹಾಡಿಗೆ, ಕುಣಿತ ಸೇರಿದಂತೆ ಇನ್ನು ಹಲವಾರು ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಜೈ ಮಾತಾ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ಟಿ.ಎಸ್. ಭವಾನಿ ಮಾತನಾಡಿ,
ಭಾವಸಾರ ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನ ಮತ್ತು ಜೈಮಾತಾ ಮಹಿಳಾ ಮಂಡಳಿ ವತಿಯಿಂದ ಜಿಲ್ಲೆಯ ಜನತೆಗೆ 55ನೇ ವರ್ಷದ ಆಷಾಢ ಮಾಸದ ದಂಡಿ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಆಷಾಢ ಮಾಸವು ಪಾಂಡುರಂಗನ ಸೇವೆಗೆ ಉತ್ತಮ ಕಾಲವಾಗಿದೆ ಎಂದರು. ಭಾವಸಾರ ಕ್ಷತ್ರಿಯರು ಪ್ರತಿ ವರ್ಷ ಚಪ್ಪಲಿಯನ್ನ ಹಾಕದೆ ಪಂಡರೀಪುರಕ್ಕೆ ತೆರಳಿ ಭಕ್ತಿ ಸಲ್ಲಿಸುತ್ತಾರೆ. ಉತ್ಸವದ ವೇಳೆ ಮಳೆ ಬಂದರೂ ಸಹ ಯಾವ ಉತ್ಸವ ಕಡಿಮೆಯಾಗದಂತೆ ಪಾಲ್ಗೊಂಡು ವಿಜೃಂಭಣೆಯಿಂದ ಮಹೋತ್ಸವವನ್ನು ಜರುಗಲಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಹಾಸನ ನಗರದ ಶ್ರೀ ವಿಠ್ಠಲ ರುಕುಮಾಯಿ ಮಂದಿರ ಭಾವಸಾರ ಕ್ಷತ್ರಿಯ ಮಂಡಳಿಯ ವತಿಯಿಂದ ಆಷಾಢ ಮಾಸದ ಪ್ರಥಮ ಏಕಾದಶಿಯ ಶುಭಾಕಾಂಕ್ಷೆಗಳು. ಆಷಾಢ ಮಾಸ ಭಾವಸಾರ ಕ್ಷತ್ರಿಯರಿಗೆ ವಿಶೇಷವಾದ ಮಾಸ. ಭಗವಂತನ ನಾಮಸ್ಮರಣೆಯಲ್ಲಿ ಈ ಶಯನಿ ಏಕಾದಶಿ ಆ ಮಹಾವಿಷ್ಣು ಶಯನ ನಿದ್ರೆಗೆ ಅಂದರೆ 4 ಚಾತುರ್ಮಾಸಗಳ ಕಾಲ ಯೋಗ ನಿದ್ರೆಗೆ ಜಾರುವಂತಹ ಸಮಯ ಎಂದರೆ ಭಕ್ತಿಯನ್ನು ನಾವು ಮೆರೆಯುವಂತಹ ಸಮಯ ಇದು. 55 ವರ್ಷಗಳಿಂದ ಈ ಪ್ರಥಮ ಏಕಾದಶಿ ಉತ್ಸವ ಭಾವಸಾರ ಕ್ಷತ್ರಿಯ ಮಂಡಳಿಯು ನಡೆಸಿಕೊಂಡು ಬರ್ತಾ ಇದೆ. ಈ ವರ್ಷವೂ ಸಹ ಕರ್ನಾಟಕದ ಅನೇಕ ಕಲಾ ಪ್ರಕಾರಗಳ ತಂಡದೊಂದಿಗೆ ಈ ಉತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಅನೇಕ ತಂಡಗಳು, ಬೇರೆ ಬೇರೆ ಊರುಗಳಿಂದ ಬಂದಂತಹ ಸದ್ಭಕ್ತರು, ಭಾವಸಾರ ಕ್ಷತ್ರಿಯ ಮಂಡಳಿಯ ವಾರ್ಕರಿಯರು, ಜೈಮಾತಾ ಮಹಿಳಾ ಮಂಡಳಿಯ ನಮ್ಮ ಮಹಿಳೆಯರು ನಾಮ ಸಂಕೀರ್ತನೆಗಳನ್ನು ಹಾಡುತ್ತಾ ತುಕಾರಾಮ ಬರೆದಂತಹ ಅಭಂಗಗಳನ್ನು ನಾಮಸ್ಮರಣೆಯಲ್ಲಿ ತೊಡಗಿಕೊಂಡು ಪಾಂಡುರಂಗನನ್ನು ಧ್ಯಾನಿಸುತ್ತಾ ಈ ದಿವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ವೇಳೆ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷ ಚಿರಂತ್ ಬೈರಾಟೆ, ಉಪಾಧ್ಯಕ್ಷ ಬಿಎಲ್ ನಿರ್ವಹಣೆ ರಾವ್ ಮಹಳತ್ಕರ್, ಕಾರ್ಯದರ್ಶಿ ಚಂದ್ರಕಾಂತ್ ನಾಸಾರೆ, ಸಹ ಕಾರ್ಯದರ್ಶಿ ಜೆಎಸ್ ನರೇಂದ್ರ ಗದ್ದಾಳೆ, ಖಜಾಂಚಿ ಜೆ ಅಂಬರೀಶ್, ಜೈಮಾತಾ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷೆ ವಿಮಲಾ ಶ್ರೀನಿವಾಸ್ ಗದ್ದಾಳೆ, ಅಧ್ಯಕ್ಷೆ ಸುನೀತಾ ರಮೇಶ್ ಕಲೋಸೆ, ಉಪಾಧ್ಯಕ್ಷೆ ಚಂದ್ರಿಕಾ ನಾರಾಯಣ್ ನಾಸಾರೆ, ಕಾರ್ಯದರ್ಶಿ ಶ್ವೇತಾ ಸುನಿಲ್ ಗನಾತೆ, ಖಜಾಂಚಿ ರಿಚಾ ಕಿಶನ್ ನಜಾರೆ ಇತರರು ಉಪಸ್ಥಿತರಿದ್ದರು. ಎಲೆಚಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಪಡವಲಹಿಪೆಯ ಎಚ್.ಡಿ. ದೇವಿಗೌಡ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಶ್ವನಾಥ್, ಶಿಕ್ಷಣವನ್ನ ಪ್ರೀತಿಯಿಂದ ಕಲಿತಾಗ ಮಾತ್ರ ಅದು ಜೀವನದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ನಗರ, ಗ್ರಾಮ, ಸರ್ಕಾರಿ ಅಥವಾ ಖಾಸಗಿ ಕಾಲೇಜು ಎಂಬುದಕ್ಕಿಂತ ವಿದ್ಯಾರ್ಥಿಯ ಕಲಿಕೆಯ ಆಸಕ್ತಿ ಮತ್ತು ಶ್ರಮವೇ ಯಶಸ್ಸಿನ ಮೂಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅವರು 600 ಅಂಕಗಳಿಗೆ 575 ಅಂಕಗಳನ್ನು ಗಳಿಸಿ ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯಗಳಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿನಿ ಸ್ಫೂರ್ತಿ BS ಅವರನ್ನ ಉದಾಹರಣೆಯಾಗಿ ಉಲ್ಲೇಖಿಸಿ ಸರ್ಕಾರಿ ಕಾಲೇಜಿನಲ್ಲಿಯೂ ಅತ್ಯುತ್ತಮ ಸಾಧನೆ ಸಾಧ್ಯ ಎಂಬುದನ್ನು ವಿದ್ಯಾರ್ಥಿಗಳು ಅರಿಯಬೇಕು ಎಂದು ತಿಳಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಲೆಚಾಗಳ್ಳಿ, ಹೊಳೆನರಸೀಪುರ ತಾಲೂಕು. ನಾವು ಕಳೆದ ವರ್ಷ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಈ ವರ್ಷ ಪ್ರಥಮ PUCಗೆ ದಾಖಲಾದಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಕುಮಾರಿ ಸ್ಫೂರ್ತಿ BS. ಇವರು ಕಳೆದ ವರ್ಷದ ದ್ವಿತೀಯ PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 575 ಅಂಕಗಳನ್ನು ಪಡೆದಿದ್ದಾರೆ. ಶೇಕಡವಾರು ಇವರ ಫಲಿತಾಂಶ 95% 83. ಇವರು ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ನಮ್ಮ ತಾಲೂಕಿಗೆ, ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ.
ಇವರಿಗೆ ಕಾಲೇಜಿನ ಪರವಾಗಿ, ಗ್ರಾಮದ ಪರವಾಗಿ, ಕಾಲೇಜು ಅಭಿವೃದ್ಧಿಯ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೀವಿ. ಇದರ ಜೊತೆಗೆ ಸಹನ 555 ಅಂಕಗಳನ್ನು ಪಡೆದಿದ್ದಾರೆ. ಇವರ ಶೇಕಡಾವಾರು ಫಲಿತಾಂಶ 91%. ಈ ವರ್ಷ ಪ್ರಥಮ PUCಗೆ ದಾಖಲಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಿ ಈ ಸ್ವಾಗತ ಸಮಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಫಯಾಜ್ ಪಾಷಾ, ಕೆರಕೋಡು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಸವಿತಾ, ಗ್ರಾಮದ ಪ್ರಮುಖರಾದ ನಂಜುಂಡಪ್ಪ, ಉಪನ್ಯಾಸಕರಾದ ರಾಗಿಣಿ, ನಾಗರತ್ನ, ಕೃಷ್ಣ ಮೋಹನ್ ರಾಜ್, ವಿಜಯ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಹಾಗೂ ಪ್ರತಿಭಟನಾ ನಿರತರ ವಿದ್ಯಾರ್ಥಿಗಳ ಮೇಲಿನ ಪೊಲೀಸರ ದಾಳಿ ಖಂಡಿಸಿ ಹಾಸನದಲ್ಲಿ ವಿವಿಧ ಜನಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ರಾತ್ರಿಯಿಂದಲೇ ಅಂಬೇಡ್ಕರ್ ಪ್ರತಿಮೆ ಬಳಿ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭಿಸಿ ಬೆಳಗಿನ ಜಾವ ಮುಕ್ತಾಯಗೊಳಿಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಶಾಂತಿಯುತವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕುವ ಯಾವುದೇ ಪ್ರಯತ್ನವನ್ನ ಸಹಿಸಲಾಗುವುದಿಲ್ಲ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಓಕಾರ್ ಪ್ರಶಸ್ತಿ ವಿಜೇತೆ ಖ್ಯಾತ ಸಾಹಿತಿ ಬಾನು ಮುಷ್ತಾಕ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯವು ಭಾರತದ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕು. ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಕೃತ್ಯ. ವಿದ್ಯಾರ್ಥಿಗಳೊಂದಿಗೆ ಸಮಾಜ ನಿಲ್ಲಬೇಕು ಎಂದು ಕರೆ ನೀಡಿದರು. ಜಾಗೃತ ಯುವಜನತೆಯ ನಡುವೆ ಇರಲು ಅವಕಾಶ ಸಿಕ್ಕಿರುವುದು ನನಗೆ ಬಹಳ ಸಂತೋಷ ಮತ್ತು ಆಶಾದಾಯಕವಾಗಿದೆ. ಈ ಜಾಗರಣೆ ಅನ್ನೋದು ಅಥವಾ ಈ ಜಾಗೃತಿ ಅನ್ನೋದು ಕೇವಲ ಒಂದು ರಾತ್ರಿಯ ಕಾರ್ಯಕ್ರಮವಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಜಾಗೃತಿಯ ಸಂಕೇತವಾಗಿದೆ. ಅನ್ಯಾಯದ ಎದುರು ಮೌನವಾಗಿರದೆ ಸಂವಿಧಾನಬದ್ಧ ಮತ್ತು ಶಾಂತಿಯುತ ರೀತಿಯಲ್ಲಿ ತಮ್ಮ ಧ್ವನಿಯನ್ನು ಎತ್ತುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಧರ್ಮೇಶ್, ಚೌಡಹಳ್ಳಿ, ಜಗದೀಶ್, ಅರವಿಂದ್, ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಲೀಲಾ ಪ್ಯಾರಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಕಿಚನ್ನಲ್ಲಿ ಇಲಿಗಳು ಓಡಾಡುತ್ತಿರುವ ವಿಡಿಯೋ ವೈರಲ್. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ದೃಶ್ಯಗಳಿಂದ ಗ್ರಾಹಕರಲ್ಲಿ ಆತಂಕ. ಆಹಾರ ತಯಾರಿಸುವ ಸ್ಥಳದಲ್ಲೇ ಇಲಿಗಳ ಸಂಚಾರ. ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತೆ ಬಗ್ಗೆ ಪ್ರಶ್ನೆ. ಆಹಾರ ಸುರಕ್ಷತೆ ಮತ್ತು ಆರೋಗ್ಯ ಇಲಾಖೆ ಸ್ಥಳ ಪರಿಶೀಲನೆ ನಡೆಸುವಂತೆ ಸಾರ್ವಜನಿಕರ ಆಗ್ರಹ. ಅನುಮತಿ ಇಲ್ಲದೆ ಆಫ್ ರೋಡ್ಗೆ ಯತ್ನಿಸಿದ ಬೆಂಗಳೂರಿನ ಯುವಕರಿಗೆ ಅರಣ್ಯ ಇಲಾಖೆಯ ಎಚ್ಚರಿಕೆ. ಸಕಲೇಶಪುರ ಅರಣ್ಯ ಪ್ರದೇಶಕ್ಕೆ RFO ಹೇಮಂತ್ ಕುಮಾರ್ ನೇತೃತ್ವದ ಅಧಿಕಾರಿಗಳ ಭೇಟಿ. ವನ್ಯಜೀವಿಗಳ ಸಂಚಾರಕ್ಕೆ ಅಡ್ಡಿ ಹಾಗೂ ಪರಿಸರ ಹಾನಿಯ ಸಾಧ್ಯತೆ ಬಗ್ಗೆ ಅಧಿಕಾರಿಗಳ ಎಚ್ಚರಿಕೆ. ಅರಣ್ಯ, ಪೊಲೀಸ್, ಗ್ರಾಮ ಪಂಚಾಯಿತಿ ಹಾಗೂ RTO ಸೇರಿ ಎಲ್ಲ ಅಗತ್ಯ NOC ಕಡ್ಡಾಯ. ಕಾಂಗ್ರೆಸ್ ಸಂಘಟನೆ ಸೃಜನಾ ಅಭಿಯಾನ ಅಂಗವಾಗಿ ಹಾಸನದಲ್ಲಿ ಮಹತ್ವದ ಸಭೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದೆ ಎಂದು AICC ವೀಕ್ಷಕಿ ಸುಧಾ ಸ್ಪಷ್ಟನೆ. ಆಗಸ್ಟ್ 18ರೊಳಗೆ ಅರ್ಜಿಗಳ ಪರಿಶೀಲನೆ ಬಳಿಕ AICC ಹೈಕಮಾಂಡ್ ಅಂತಿಮ ಆಯ್ಕೆ. ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟಕ್ಕೆ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಎಂದು ಘೋಷಣೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ KM ಶಿವಲಿಂಗೇಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಉಪಸ್ಥಿತಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.